ಹನುಮನಹಳ್ಳಿ ಶಾಲೆಯಲ್ಲಿ ರೋಟರಿ ಸಂಸ್ಥೆಯವರು ನೀಡಿರುವ ಆರೋ ಫಿಲ್ಟರ್ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ಶ್ರೀಯುತ ಜಯಶೇಖರ್ ಅವರು ವಹಿಸಿಕೊಂಡಿರುತ್ತಾರೆ. ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ರೋಟರಿ ಸಂಸ್ಥೆಯ ಸೆಕ್ರೆಟರಿಯವರಾದ ಕಾಂತರಾಜು ಇವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಸಂಸ್ಥೆಯ ಸೆಕ್ರೆಟರಿಯವರಾದಂತಹ ಜಮಾಲ್ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇವೆ. ಇನ್ನೊಬ್ಬ ರೋಟರಿಯವರಾದಂತಹ ಭಾನುಪ್ರಕಾಶ್ ಮಾಜಿ ಅಧ್ಯಕ್ಷರು ಇವರಿಗೂ ಕೂಡ ರೋಟರಿ ಸಂಸ್ಥೆಯ ಎಲ್ಲ ರೋಟರಾಕ್ಟ್ ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈಗ ಈ ಕಾರ್ಯಕ್ರಮದ ಕುರಿತು ಶ್ರೀಯುತ ಯಾಶಿಕ್ರವರು ಎರಡು ಮಾತನಾಡಬೇಕು. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಮಕ್ಕಳೆಲ್ಲ? ಎಲ್ಲರಿಗೂ ನಮಸ್ಕಾರ. ರೋಟರಿ ಹಾಗೂ ಈ ಶಾಲೆಯ ಎಲ್ಲ ಪ್ರಾಧ್ಯಾಪಕರಿಗೆ ಎಲ್ಲರಿಗೂ ನಮಸ್ಕಾರ. ಸೊ ಜಾಸ್ತಿ ಮಾತಾಡೋದಿಲ್ಲ. ನಮ್ದು ರೋಟರಿ ಕ್ಲಬ್ ಆಫ್ ಕೋರಮಂಗಲ ಅಂತ ನಮ್ದೊಂದು ಟೀಮ್ ಇದೆ. ಸೊ ನಾವು ಕಳೆದ ವರ್ಷ ಗೇಮ್ ಪಾಯಿಂಟ್ ಅನ್ನುವಂಥ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಮಾಡಿದ್ವಿ. ಅದರಲ್ಲಿ ಸ್ವಲ್ಪ ಧನ ಸಹಾಯ ಬಂದಿತ್ತು. ಅರೌಂಡ್ 80,000 to 85,000 ದುಡ್ಡು ಬಂದಿತ್ತು. ಅದರಿಂದ ನಾವೇನಾದರೂ ವಾಟರ್ ಫಿಲ್ಟ್ರೇಷನ್ ಯೂನಿಟೇ ಮಾಡಬೇಕು ಅಂತಿದ್ವಿ. ಆದರೆ ಯಾವ ಸ್ಕೂಲ್ಗೆ ಮಾಡಬೇಕು ಅಂತ ಗೊತ್ತಿದ್ದಿಲ್ಲ. ಕಳೆದ ಆಗಸ್ಟ್ನಲ್ಲಿ ನಾವು ಹಿಂಗೆ ರೋಟರಿ ಕನಕಪುರ ಸೈಡ್ ಟ್ರಿಪ್ ಬಂದಾಗ ರೋಟರಿ ಕನಕಪುರ ಅವ್ರ ಜೊತೆ ಮಾತಾಗಿ ಅವರು ನಮ್ಮ ಕಡೆ ನಮ್ಮಲ್ಲಿ ಸ್ಕೂಲ್ಗಳಿದೆ, ನೀವು ನಮ್ಮ ಕಡೆನೂ ಕೆಲಸ ಮಾಡ್ಬೋದು ಅದು ಇದು ಅಂತ ಹೇಳಿ ಭಾನುಪ್ರಕಾಶ್ ಅವರ ಜೊತೆ ಮಾತಾಡಿ ಇಲ್ಲೇ 3 ಸ್ಕೂಲಿಗೆ ಫಿಲ್ಟರ್ಸ್ ಅವಶ್ಯಕತೆ ಇದೆ, ಮಾಡಬೇಕು ಅಂತ ಆಯಿತು. ಅದು ಈಗ ನೆರವೇರಿದೆ. ಈಗ ಆಲ್ರೆಡಿ ಒಂದು ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದೀವಿ. ಈಗ 2ನೇ ಸ್ಕೂಲಲ್ಲಿ ಮಾಡ್ತಾ ಇದ್ದೀವಿ. ಇನ್ನೊಂದು ಸ್ಕೂಲ್ ಇದೆ. ಸೊ ರೋಟರಿ ಕನಕಪುರ ಅವರಿಗೆ, ಎಸ್ಪೆಷಲಿ ಭಾನುಪ್ರಕಾಶ್ ಅವರಿಗೆ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ. ನಮಗೆ ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ, ಇಲ್ಲಿ ಟೋಟಲ್ ಎಲ್ಲ ಟೀಮ್ಗೂ ನಮಗೂ ಇಲ್ಲೊಂದು ಅವಕಾಶ ಕೊಟ್ಟು ಸ್ವಲ್ಪ ಗ್ರಾಮಾಂತರ ಶಾಲೆಗಳಿಗೆ ನಮ್ಮ ಕಡೆಯಿಂದ ಏನಾದರೂ ಕೊಡೋಕ್ಕೆ ಅವಕಾಶ ಮಾಡಿದ್ದಕ್ಕೆ ಧನ್ಯವಾದಗಳು. ಅದೇ ಥರ ನಮಗೆ ಈ ಫಿಲ್ಟರ್ ಇನ್ಸ್ಟಾಲ್ ಮಾಡೋಕ್ಕೆ ನಮಗೆ ದಾನಿಗಳಾದಂಥ ಹಲವಾರು ದಾನಿಗಳಿದ್ದಾರೆ. ನಮ್ಮ ರೋಟ್ರಾಕ್ಟರ್ಸ್ ಇರ್ಬೋದು, ರೊಟೇರಿಯನ್ಸ್ ಇರ್ಬೋದು, ಹಾಗೆ ಗೇಮ್ ಪಾಯಿಂಟ್ ಅಂತ ಬ್ಯಾಡ್ಮಿಂಟನ್ ಆಡಿದವರು ಎಲ್ಲರ ಒಟ್ಟಾಗಿ ಒಂದು 80,000 to 80,000 ಸಿಕ್ಕಿದ್ದು. ಎಲ್ಲ ದಾನಿಗಳಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮಕ್ಕಳಿಗೆ ಹೇಳೋದಿಷ್ಟೇ, ನೀರು ಒಂದು ಮನುಷ್ಯನಿಗೆ ಬದುಕಬೇಕಾದಂಥ ಒಂದು ಮುಖ್ಯವಾದ ಅಂಗ. ನೀರನ್ನ ವೇಸ್ಟ್ ಮಾಡಬೇಡಿ, ಯಾವಾಗಲೂ ಒಳ್ಳೆ ನೀರನ್ನೇ ಕುಡೀರಿ. ಸೊ ಅದೊಂದು ಉದ್ದೇಶದಿಂದ ಒಂದು ಮಾಡಿದ್ದೀವಿ. ಸೊ ಇದನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ನಿಮ್ಮ ಕಲಿಕೆಯಲ್ಲೂ ಚೆನ್ನಾಗಿ ಒಳ್ಳೆ ಕಲಿಕೆಯಿಂದಾಗಿ ಒಳ್ಳೆ ಮಾರ್ಕ್ಸ್ ತೆಗೆದು ಮುಂದಕ್ಕೊಂದು ಒಳ್ಳೆ ಪ್ರಜೆ ಆಗಲಿ ಅಂತ ಭಾವಿಸ್ತೀನಿ. ಅಷ್ಟೇ. ಈ ಕಾರ್ಯಕ್ರಮದ ಉದ್ಘಾಟನೆ ದೀಪ ಬೆಳಗಿಸುವುದರ ಮೂಲಕ ಪೂಜೆ ಮಾಡಿ ಬಂದ್ರಲ್ಲ, ಅದೇ ಅನ್ಕೊಂಡು ಮೇಡಮ್ ಹೇಳಿದ್ದೀರಲ್ಲ ಮೇಡಮ್.
ಎಷ್ಟು ಉದ್ಘಾಟನೆಯ ನಂತರ ಶ್ರೀಯುತ ಭಾನುಪ್ರಕಾಶ್ ಅವರು ಎಲ್ಲರೂ ಮಾತನಾಡಬೇಕಾಗಿದೆ. ಈ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು, ಹನುಮನಹಳ್ಳಿಯ ಎಲ್ಲ ಲೀಡರ್ಗಳು ಸಾಕಷ್ಟು ಜನ ಇದ್ದಾರೆ ಇಲ್ಲಿ. ಸೊ ವಿಶೇಷವಾಗಿ ಈ ಊರಿಗೆ, ಈ ಊರಿನ ಸ್ಕೂಲ್ಗೆ ಪ್ರತಿ ವರ್ಷವೂ ಏನಾದರೂ ಒಂದನ್ನು ಕೊಡ್ತಾನೆ ಬಂದಿದ್ದೀವಿ. ಸೊ ಯಾಕೆ ಇದು ಕಾರಣ ಅಂತಂದರೆ ಈ ಊರಿನಲ್ಲೂ ನಟೇಶ್ ಮತ್ತು ಜಯಶಂಕರು, ಸುರೇಂದ್ರ ಇವೆಲ್ಲರೂ ರೊಟೇರಿ. ನಟೇಶ್ ಈಗ ಆಲ್ರೆಡಿ ಮಾಜಿ ಅಧ್ಯಕ್ಷರು, ಜಯಶಂಕರ್ ಬಂದು ಈಗ ಪ್ರೆಸೆಂಟ್ ಅಧ್ಯಕ್ಷರು ರೋಟರಿಲಿ. ಸುಮಾರು ವರ್ಷಗಳಿಂದ ಪ್ರತಿಯೊಂದು ವರ್ಷನೂ ಏನೋ ಒಂದೊಂದನ್ನು ಅವ್ರ ಡಿಮ್ಯಾಂಡ್ ಅಂತೂ ಇದ್ದೇ ಇರ್ತದೆ. ನಿಮ್ಮ ಸ್ಕೂಲಿನ ಪರವಾಗಿ, ನಿಮ್ಮ ಊರಿನ ಪರವಾಗಿ ನಮ್ಮ ರೋಟರಿ ಮೀಟಿಂಗ್ಗಳಲ್ಲಿ ಅವ್ರದ್ದೊಂದು ಡಿಮ್ಯಾಂಡ್ ಅಂತೂ ಇದ್ದೇ ಇರ್ತದೆ. ಆದಷ್ಟು ನಾನು ಎಲ್ಲ ಸ್ಕೂಲ್ಗೂ ಕೊಡೋಣ, ಇದೊಂದೇ ಸ್ಕೂಲಿಗೆ ಬೇಡ ಅಂತಂತೇಳಿ ಭಾಳಷ್ಟು ಸ್ಪ್ಲಿಟ್ ಮಾಡಿ 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 ಬಂದಿದ್ದಕ್ಕೆಲ್ಲ ಅವ್ರು ಕೈಯಡ್ಡಿರ್ತಾರೆ ಮೊದಲೇನೇ. ಸೊ ಆದ್ರೂ ಅವ್ರಿಗೆ ವರ್ಷಕ್ಕೆ ಒಂದೊಂದಾದ್ರೂ ಕಾರ್ಯಕ್ರಮದಲ್ಲಿ ಕೊಡೋಣ ಅಂತ. ವಿಶೇಷವಾಗಿ ವಾಟರ್ ಪ್ರಾಜೆಕ್ಟ್ ಕೇಳಿದಂಥ ಸಂದರ್ಭದಲ್ಲಿ ಯಾವುದೇ ಶಾಲೆ ಕೇಳಿದ್ರು ಮಾಡೋದಕ್ಕೆ ರೆಡಿ ಇದ್ವಿ. ಸೊ ಅದೇ ಸಂದರ್ಭದಲ್ಲಿ ನಮ್ಮ ರೋಟ್ರಾಕ್ಟ್ ಅವರು ನಮಗೆ ಸಿಕ್ಕಿದ್ರು. ಅದರ ಮ್ಯಾಕ್ಸಿಮಮ್ ಸ್ಪಾನ್ಸರ್ಶಿಪ್ ಇರೋದು ಅವರು ಎಲ್ಲರನ್ನೂ ಕ್ರೋಢೀಕರಿಸಿ ಹಣವನ್ನು ಎಲ್ಲವನ್ನು ಕಲೆಕ್ಟ್ ಮಾಡಿ ಈ ಒಂದು ಸಂದರ್ಭಕ್ಕೆ ಬಂದಿದ್ದಾರೆ. ನಮ್ಮದು ಒಂದಷ್ಟು ಶೇರ್ ಇದೆ, ಬಟ್ ಮ್ಯಾಕ್ಸಿಮಮ್ ಕ್ರೋಢೀಕರಣ ಅವರೇ ಮಾಡಿರ್ತಕ್ಕಂಥದ್ದು. ಸುಮಾರು ಒಟ್ಟು 1.5 ಲಕ್ಷ ರೂಪಾಯಿ ಪ್ರಾಜೆಕ್ಟನ್ನು ಇವತ್ತು 3 ಕಡೆಗೆ ಒಂದು 52,000 ಅದು ವಾಟರ್ ಫಿಲ್ಟರ್ಗಳು. ಸೊ ಅದನ್ನು ಸ್ವಲ್ಪ ಡಿಸ್ಕೌಂಟ್ ರೇಟಲ್ಲಿ ಏನು ಲಾಭ ಇಲ್ಲದಂಗೆ ಏನೇನು ಮಾಡ್ಬೋದು ಅಷ್ಟೆಲ್ಲ ವರ್ಕೌಟ್ ಮಾಡಿ ಸೊ ಈ ಒಂದು ಪ್ರಾಜೆಕ್ಟನ್ನು ಈಗ ಆಲ್ರೆಡಿ ಕಲ್ಲಂಕುಪ್ಪೆ ನಮ್ಮ ತಾಲೂಕಿನ ಬಾರ್ಡರ್ ಶಾಲೆ, ಅಲ್ಲೂ ಕೂಡ ನಮ್ಮ ಮಕ್ಕಳಿಗೆ ಅದು ಕುಡಿಯೋ ಇರಲಿಲ್ಲ, ಅದಕ್ಕೂ ಅದು ಎಲ್ಲ ಹಾಕಿ ಅದು ಯೂಸ್ ಮಾಡೋ ಥರ ರೆಡಿ ಮಾಡಬೇಕಾಗಿದ್ದೀವಿ. ಸೊ ಇಲ್ಲೂ ಕೂಡ ಈಗ ಆಲ್ರೆಡಿ ನಮ್ಮ ವೆಂಡರ್ ನಾಕ್ಷಿಬಾಯಿ ಅಂತಂತೆ 3 ದಿವಸದ ಹಿಂದೆ ಇದನ್ನೆಲ್ಲ ಫಿಟ್ ಮಾಡಿ ಇನ್ನೂ ಒಂದು ಶಾಲೆಯಲ್ಲಿ ಈಗ ಕಲ್ಲಲ್ಲಿ ಹೊಸದಾಗಿ ಒಂದು ಬಿಲ್ಡಿಂಗನ್ನು ಜಟ್ಟಿ ಜಿಲ್ಲಾ ಪಂಚಾಯತಿಯಿಂದ ಕಟ್ಟಿದ್ದಾರೆ. ಸೊ ಆದರೆ ಅಲ್ಲಿ ಟಾಯ್ಲೆಟು ಮತ್ತು ವಾಟರ್ ಫಿಲ್ಟ್ರು ಮೂಲಭೂತ ಸೌಕರ್ಯಗಳದ್ದು ಒಂದಷ್ಟು ಪ್ರತಿಷ್ಠೆನೇ ಕೊಟ್ಟಿದ್ರು. ನಾವು ಸಾಧ್ಯವಾದಷ್ಟು ನಾವೇನು ಎಲ್ಲವನ್ನೂ ಕೊಡ್ತೀವಿ ಅಂತಂತ ಹೇಳಲಿಕ್ಕಾಗಲ್ಲ. ಈಗ ಅವಕಾಶ ಸಿಕ್ಕಿದೆ, ಫಸ್ಟು ವಾಟರ್ ಫಿಲ್ಟರ್ನ ಅಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ವಾಟರ್ ಫಿಲ್ಟರ್ಗೆ ಇನ್ನೂ ಆ್ಯಕ್ಚುಲಿ ಬಿಲ್ಡಿಂಗ್ ಕಂಪ್ಲೀಟ್ ಆಗಿ ವಾಟರ್ದೊಂದು ಲೈನ್ ಇನ್ನೂ ತೊಗೊಂಡಿಲ್ಲ, ಆದ್ರೂ ನಾವು ಅದನ್ನು ರೆಡಿ ಮಾಡಿ ಇನ್ನೊಂದು 2-3 ದಿವಸದಲ್ಲಿ ಅದನ್ನು ಮಕ್ಕಳಿಗೆ ಯೂಸ್ ಆಗೋ ಥರ ಅವರು ಒಂದು ಹಳೆಯ ಬಿಲ್ಡಿಂಗಲ್ಲಿ ನಿಮಗೆಲ್ಲರೂ ಗಮನಕ್ಕೆ ಇರಲಿ, ಈ ಒಂದು ಮಾಧ್ಯಮ ಮಿತ್ರರು ಇರೋದ್ರಿಂದ ಬಿಲ್ಡಿಂಗ್ ಕಟ್ಟಿದ್ದಾರೆ, ಮೂಲಭೂತ ಸೌಕರ್ಯ ಇಲ್ಲದೇ ಇರೋದ್ರಿಂದ ಚೂರು ತಡವಾಗ್ತಾ ಇರೋದ್ರಿಂದ ಇನ್ನೂ ಹಳೆ ಬಿಲ್ಡಿಂಗಲ್ಲೇ ಸ್ಕೂಲನ್ನು ನಡೆಸ್ತಾ ಇದ್ದಾರೆ. ಹೊಸ ಬಿಲ್ಡಿಂಗ್ ಶಿಫ್ಟ್ ಮಾಡೋಕ್ಕಾಗಿದೆ ಬಿಕಾಸ್ ಆಫ್ ನೀರು, ವಾಟ್ರು ಮತ್ತು ಟಾಯ್ಲೆಟು, ಇವು ಬೇಸಿಕ್ ನೀಡ್ಸು ಮಕ್ಳಿಗೆ ಬೇಕಲ್ವ. ಅದಿನ್ನೂ ಒಂದು ಸ್ವಲ್ಪ ಸರ್ಕಾರಗಳು ಮಾಡ್ತವೆ, ಒಂದು ದಿವಸ ಡಿಲೇ ಪಲ್ಲೆ ಹಿಂಗೆಲ್ಲ ಇರ್ತವೆ, ಹಾಗೆ ಬಿಡ್ತವೆ ಇಮಿಡಿಯೇಟು ಅಂತಂತ ಹೇಳಲಿಕ್ಕಾಗಲ್ಲ. ಯಾವುದೋ ಒಂದು ಫಂಡ್ ಬಂದಿರುತ್ತೆ, ಅದು ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಇನ್ನೊಂದು ಫಂಡ್ ಬರಬೇಕು ಅಂದರೆ ತುಂಬ ಪ್ರೋಸೆಸಿಂಗ್ ಇದೆ ನಮ್ಮಲ್ಲಿ. ಸೊ ಅದು ನಿಧಾನಕ್ಕೆ ಮಾಡ್ತಾರೆ. ಪಂಚಾಯತಿ ಅಧ್ಯಕ್ಷರು ಅವರೇ ಇರೋದ್ರಿಂದ ಕಲ್ಲಳ್ಳಿ ಪಂಚಾಯತಿಯಲ್ಲಿ ಸೊ ಆದಷ್ಟು ಬೇಗ ಅದನ್ನು ವಾಟರ್ದೊಂದು ಟ್ಯಾಂಕು, ಓವರ್ ಹೆಡ್ ಟ್ಯಾಂಕನ್ನು ನಾಳೆ ನಡೆದಿರುತ್ತೆ, ನಮ್ಮ ಪರ್ಸನಲ್ ಇಂಟ್ರೆಸ್ಟ್ ತೊಗೊಂಡು ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳಿ PDO ಹೇಳಿ ಇದನ್ನು ಮಾಡಿದ್ದಾರೆ. ಸೊ ನಮ್ಮದು ಇವಾಗ ಇದಾದ ನಂತರ ಅದು ಹೋಗಿ ವಾಟರ್ ಫಿಲ್ಟರ್ನ ಫಿಕ್ಸ್ ಮಾಡಿ ಆ ಶಾಲೆಗೆ ನಾನು ಅನುರಾಧ ಮತ್ತು ಅಭಿಷೇಕ್ ಅವರಿಗೆ ಮಂಗಳೂರಿದ್ದಾರೆ. ಸೊ ಅವರ ಒಂದು ಶಾಲೆಯಲ್ಲಿ ಟಾಯ್ಲೆಟ್ ಪ್ರಾಜೆಕ್ಟನ್ನು ಬೇಕು ಅಂತ ಹೇಳಿದರು. ಸೊ ಅದನ್ನು ಜಾಯಿಂಟಾಗಿ ಮಾಡೋಣ ಅಂತ ಹೇಳಿ ಒಂದು ಮಾಡಿದ ಟಾಯ್ಲೆಟನ್ನು ಆಲ್ರೆಡಿ CSM ಪ್ರಾಜೆಕ್ಟಿಂದ ಅದನ್ನು ತೊಗೊಂಡು 10-15 ದಿವಸದಲ್ಲೇ ಅದನ್ನು ಕೂಡ ಇನ್ಸ್ಟಾಲ್ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಅನುರಾಧ ಅವರು ಬೇರೆ ಮೀಟಿಂಗ್ ಇದರಿಂದ ಇವತ್ತು ಬರಲಿಕ್ಕಾಗಿಲ್ಲ. ಸೊ ಇನ್ನೊಂದು ದಿವಸ ಬರ್ತಾರೆ ಅವರು ನಮ್ಮ ಎಲ್ಲ ರೋಟ್ರಾಕ್ಟು ಸೇರ್ತಾರೆ. ಅಲ್ಲಿ ಒಂದು ಟಾಯ್ಲೆಟ್ ಪ್ರಾಜೆಕ್ಟನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಟಾಯ್ಲೆಟ್ ಪ್ರಾಜೆಕ್ಟು 3 ಕಡೆ ಕೇಳಿದ್ದಾರೆ. ಒಂದು ಹ್ಯಾಂಡಿಕ್ಯಾಪ್ ಮೇಸ್ಟ್ರು ಮತ್ತು ಟೀಚರ್ಸ್ಗೆ ಕನಕಪುರ ಟೌನಲ್ಲೇ ಅವ್ರಿಗೊಂದು ಟಾಯ್ಲೆಟ್ ಇಲ್ಲ ಅಂತಂತ ಕೇಳಿದ್ದಾರೆ. ಅದರದ್ದು ಕೂಡ ನಾನು ಪ್ರಾಜೆಕ್ಟನ್ನು ಕೈಗೆತ್ತಿಕೊಳ್ತಾ ಇದ್ದೀನಿ. ಇನ್ನು 15 ದಿವಸದಲ್ಲಿ ಕೂಡ ಕಂಪ್ಲೀಟ್ ಮಾಡೋ ಥರ ಏನಾದರೂ ಮಾಡ್ತಾರೆ. ಸೊ ಇವತ್ತಿನ ದಿವಸಕ್ಕೆ ಒಂದು 150, ಈಗ ಆಲ್ರೆಡಿ ಬನವಾಸಿ ಶಾಲೆಗೆ ತಟ್ಟೆ ಲೋಟಗಳನ್ನು ಒಂದು 50 ಕೊಟ್ಟು ಬಂದಿದ್ದೇವೆ. ಅದಕ್ಕೆ ಕಳೆದ ವಾರ ಸ್ಪೋರ್ಟ್ಸ್ ಮೆಟೀರಿಯಲ್ ಹತ್ತಿರ ಒಂದು 70-80 ಸಾವಿರ ರೂಪಾಯಿ ಸ್ಪೋರ್ಟ್ಸ್ ಮೆಟೀರಿಯಲನ್ನು ಕೊಟ್ಟಿದ್ದೇವೆ. ಅಲ್ಲಿ ಆ ಮಕ್ಕಳ ಜೊತೆ ಇಲ್ಲಿರ್ತಕ್ಕಂಥ ಎಲ್ಲ ರೋಟ್ರಾಕ್ಟರು ಇನ್ನೂ ಹೆಚ್ಚಿನ ಜನ ಅವತ್ತು ಬಂದಿದ್ದು, ಒಂದು 15-28 ಜನ 30 ಜನ ಏನೋ ಬಂದಿದ್ದು.
ದೀಪಾವಳಿ ಹಬ್ಬದ ಒಂದು ಸೆಲೆಬ್ರೇಷನ್ಸ್ ಅನ್ನ ನಾವು ಅವತ್ತು ಬನವಾಸಿ ಶಾಲೆಯ 100 ಜನ 120 ಜನ ಮಕ್ಕಳ ಜೊತೆ ಸೆಲೆಬ್ರೇಷನ್ಸ್ ಮಾಡಿದ್ವಿ. ಇಡೀ ಅರ್ಧ ದಿವಸ 1 ಗಂಟೆಗೆ ಬಂದು ಸಂಜೆ 5:30 6 ಗಂಟೆವರೆಗೂ ಮಕ್ಕಳಿಗೆ ಸ್ವೀಟ್ಸ್ ಕೊಟ್ಟು ಬಿಸ್ಕೆಟ್ಸ್ ಕೊಟ್ಟು ಮತ್ತೆ ಅವ್ರಿಗೆ ತಟ್ಟೆ ಲೋಟ ಸ್ಪೋರ್ಟ್ಸ್ ಮೆಟೀರಿಯಲ್ಲು ಓದೋದಕ್ಕೆ ಮತ್ತೆ ಆಟ ಆಡೋಕ್ಕೆ ಏನೇನು ಸಾಮಗ್ರಿಗಳ ಅವಶ್ಯಕತೆ ಇರುತ್ತೆ ಅದಷ್ಟನ್ನು ಆ ಶಾಲೆಗೆ ಪೂರೈಸಿದ್ವಿ. ತಟ್ಟೆ ಲೋಟ ಅವತ್ತು ತಂದಿರಲಿಲ್ಲ, ಇವತ್ತು ಕೊಟ್ಬಿಟ್ಟು ಬಂದಿದ್ದೀವಿ ಅದನ್ನು. ಸೊ ಮತ್ತೆ ಈಗ ಕಲ್ಲಳ್ಳಿ ಶಾಲೆಯಲ್ಲಿ ಒಂದು 50 ಜನ ಮಕ್ಕಳಿಗೆ ತಟ್ಟೆ ಲೋಟನೂ ಇವತ್ತಿಗೆ ವಿತರಣೆ ಮಾಡ್ತೀವಿ. ಮತ್ತು ಕನಕಪುರ ಟೌನಿನ ಒಂದು ಉರ್ದು ಶಾಲೆಯಲ್ಲಿ ಒಂದು 46 ಜನ ಮಕ್ಕಳಿದ್ದಾರೆ. ಇದು ಮುಗಿದ ತಕ್ಷಣ ಕನಕಪುರ ಟೌನ್ ಉರ್ದು ಶಾಲೆಗೆ ಒಂದು ತಟ್ಟೆ ಲೋಟನ ಕೊಟ್ಟು ತದನಂತರ ಕಲ್ಲಳ್ಳಿಗೆ ಶಾಲೆಗೆ ಬಂದು ಅಷ್ಟರಲ್ಲಿ ಒಂದು ಫಿಟ್ಟಿಂಗನ್ನು ಮಾಡ್ತಾ ಇರ್ತಾರೆ. ಸೊ ಅವ್ರದ್ದು ಒಂಚೂರು ಕೆಲಸ ಇರೋದ್ರಿಂದ ಅದು ಮಾಡೋ ಅಷ್ಟರಲ್ಲಿ ಅಲ್ಲಿ ಒಂಚೂರು ಟೈಮ್ ಜಾಸ್ತಿ ತೊಗೊಳೋದ್ರಿಂದ ನಾವು ಟಾಯ್ಲೆಟ್ ಪ್ರಾಜೆಕ್ಟನ್ನು ನೋಡಬೇಕು ಅದೆಲ್ಲ ನಾವು ವೀಕ್ಷಣೆ ಇರೋದ್ರಿಂದ ಲಾಸ್ಟಲ್ಲಿ ನಾವು ಶಾಲೆನ ಹಾಕ್ಕೊಂಡಿದ್ದೀನಿ. ನಿಮಗೆ ಮಕ್ಕಳು ಬರ್ತಾರಲ್ಲ 12:30 1 ಗಂಟೆವರೆಗೂ ಇರೋದಕ್ಕೆ ಹೇಳಿದ್ದೀನಿ. ಸೊ ಆ ಮಕ್ಕಳ ಜೊತೆ ನೀವು ಎಲ್ಲವನ್ನು ಎಂಟರ್ಟೈನ್ಮೆಂಟು ಮಾಡ್ಬೋದು, ಆ ಮಕ್ಕಳಿಗೆ ಒಂದಷ್ಟು ಮೋಟಿವೇಶನ್ ಮಾಡ್ಬೋದು. ಅದಕ್ಕೋಸ್ಕರನೇ ನಾನು ಈ 2 ಶಾಲೆಗಳೆಲ್ಲ ಆದಷ್ಟು ಬೇಗ ಮುಗಿಸ್ಕೊಂಡು ಬರ್ತಾ ಇದ್ದೀನಿ ಅನ್ನೋದಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಮಾಡ್ತಿವೆ. ಇನ್ನು ಮುಂದಿನ ದಿನಗಳಲ್ಲಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಗ್ರಾಮೀಣದ ಅವಶ್ಯಕತೆ ರೋಟರಿ ಸಾಮಾನ್ಯವಾಗಿ ಮೊದಲು ಎತ್ಕೊಂಡಂಥ ಹಿಂದೆ 35 ವರ್ಷದ ಹಿಂದೆ ಎತ್ಕೊಂಡಂಥ ದೊಡ್ಡ ಕಾರ್ಯಕ್ರಮ ಅಂದರೆ ಪೋಲಿಯೋನ ಹೋಗಲಾಡಿಸಲೇಬೇಕು ಅಂತ ಹೇಳಿ ಎತ್ಕೊಂಡು ಅದಾದ ನಂತರ ಇವತ್ತು ಇಂಡಿಯಾ ದೇಶದಲ್ಲಿ ಪೋಲಿಯೋ ಯಾರಿಗೂ ಇಲ್ಲ. ಈಗ ಆಲ್ರೆಡಿ 5 ವರ್ಷದಿಂದ ಒಂದು ಕೇಸ್ ಫೈಂಡ್ ಔಟ್ ಆಗಿಲ್ಲ. ಈಗ ರೋಟ್ರಿ ರೋಟ್ರಾಕ್ಟು ಇನ್ನರ್ವಿಲ್ಲು ವಾಟ್ ಎವರ್ ಇಟ್ ಇಸ್ ರೋಟ್ರಿಯ ಇದರಲ್ಲಿ ಮುಖೇನ ಕೆಲಸ ಮಾಡ್ತಿದ್ದೀವಿ. ನಾವೆಲ್ಲರೂ ಹಮ್ಮಿಕೊಂಡಿರ್ತಕ್ಕಂಥದ್ದು 100% ಎಜುಕೇಷನ್ಸ್ ಕಡೆಗೆ ಗಮನ ಕೊಡಬೇಕು. ನಮ್ಮ ಸಂಪೂರ್ಣ ಹೊತ್ತು ರೋಟ್ರಾಕ್ಟ್ ಇರ್ಬೋದು, ರೋಟರಿ ಇರ್ಬೋದು, ಇನ್ನರ್ವಿಲ್ ಇರ್ಬೋದು, ಇವರೆಲ್ಲರೂ ಈಗ ಫೋಕಸ್ ಮಾಡ್ತಾ ಇರ್ತಕ್ಕಂಥದ್ದು ನಾವು ಎಜುಕೇಷನ್ಸ್ ಕಡೆಗೆ. ಅದರಲ್ಲೂ ಸರ್ಕಾರಿ ಶಾಲೆಗಳನ್ನು ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳು ಇವತ್ತಿಗೂ ಕೂಡ ನಮ್ಮ ಸರ್ವೆ ಇಂಡಿಯಾ ದೇಶದ ಪ್ರಕಾರ 46% ನಮ್ಮದು ಅನ್ಎಜುಕೇಟೆಡ್ ಮಕ್ಕಳಿದೆ. ಅನ್ಎಜುಕೇಟೆಡ್ ಯಾಕಿದೀವಿ? ಅದು ನಮ್ಮ ಬೆಂಗಳೂರಿನ ಹತ್ತಿರದಲ್ಲಿ ಅಷ್ಟೊಂದು ಎಫೆಕ್ಟಿವ್ ಇಂದ ಇದ್ರು ನಿಮಗೆ ಯಾದಗಿರಿ ಉತ್ತರ ಕರ್ನಾಟಕ ಉತ್ತರ ಭಾರತಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಬಹಳಷ್ಟು ಅನಕ್ಷರಸ್ಥರು ಇವತ್ತು ಮಕ್ಕಳನ್ನ ಶಾಲೆ ಕಳಿಸ್ತಾ ಇಲ್ಲ. ನಮ್ಮಲ್ಲೂ ನಾನು ನೋಡ್ತೀನಿ ಅನೇಕ ಜನ ಮಕ್ಕಳುಗಳು ಈ ಕಾಂಟ್ರಾಕ್ಟ್ ಕೆಲಸ ಮಾಡೋರು, ಗಾರೆ ಕೆಲಸ ಮಾಡೋರು ಅಲ್ಲಿಂದ ಈ ಕಡೆ ಎಲ್ಲ ಬಂದ್ ಮಾಡ್ತಾ ಇರೋರು ಟೀಚರ್ಸೇ ಹೋಗಿ ಬಲವಂತ ಮಾಡಿ ಕರ್ಕೊಂಡ್ಬಂದ್ರು ಆ ಮಕ್ಕಳನ್ನ ಇವತ್ತು ಶಾಲೆಗೆ ಕಳಿಸ್ತಾ ಇಲ್ಲ. ಆಮೇಲೆ ಇಲ್ಲಿ 6 ತಿಂಗಳು ಇರ್ತಾರೆ, ಅಲ್ಲೆಲ್ಲ ಇನ್ನೊಂದು 6 ತಿಂಗಳಿಗೆ ಹೋಗ್ಬಿಡ್ತಾರೆ. ಸೊ ಅವ್ರಿಗೂ ಡಿಸ್ಕಂಟಿನ್ಯೂ ಆಗ್ತಾ ಇದೆ. ಬಟ್ ಆ ಮಕ್ಕಳಿಗೂ ಎಜುಕೇಶನ್ ಅನ್ನೋದು ಇಂಪಾರ್ಟೆಂಟ್ ಅಂತ ಹೇಳಿ ರೋಟರಿ ಬಹಳಷ್ಟು ಕೆಲಸ ಮಾಡ್ತಾ ಇದೆ. ಆಶಾ ಯೋಜನೆ ತುಂಬ ಯೋಜನೆಗಳನ್ನು ರೋಟ್ರಾಕ್ಟ್ ಕೂಡ ಕೆಲಸ ಮಾಡ್ತಾ ಇದೆ. ಎಸ್ಪೆಷಲಿ ರೋಟ್ರಾಕ್ಟ್ ಹುಡುಗರು ನಾನು 3191 ನೋಡಿದಂತೆ 3190 ಇರ್ಬೋದು 91 92 ವಾಟ್ ಎವರ್ ಇಟ್ ಇಸ್ ನಮ್ದೇನಿತ್ತು ಅದರಲ್ಲಿ ಭಾಳಷ್ಟು ಆಕ್ಟಿವ್ ಕೆಲಸ ಮಾಡ್ತಿದ್ದೀರಾ. ಎಲ್ಲರಿಗೂ ಒಳ್ಳೆಯದಾಗಿ ನಿಮಗೂ ಕೂಡ ಒಳ್ಳೊಳ್ಳೆ ಮಕ್ಕಳಿಗೆ ಅವರು ಎಜುಕೇಷನ್ ಕಲಿಲಿ, ಒಳ್ಳೆ ಜಾಬ್ ಸಿಗಲಿ, ಸಹಾಯ ಮಾಡುವ ಮನಸ್ಥಿತಿನ ನೀವು ಯಾವ್ಯಾವ ಎಷ್ಟು ದುಡಿತೀರಾ, ಎಷ್ಟು ಸಂಪಾದನೆ ಮಾಡಿದ್ದೀರಾ, ಎಷ್ಟು ನಾವು ಇಟ್ಕೊಂಡು ಹೋಗಿದ್ದೀವಿ, ನಮ್ಮ ಆಸ್ತಿ ಎಷ್ಟಿದೆ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಡಾಕ್ಟರ್ ಇವತ್ತೇನು ಮಾಡ್ತೀವಿ ನಮ್ಮ ಕೈಲಾದಾಗ ನಾವು 10 ರೂಪಾಯಿ ದುಡ್ದಿದ್ರಲ್ಲಿ 1 ರೂಪಾಯಿ 2 ರೂಪಾಯಿನ ನ್ಯಾಯ ಸಮ್ಮತವಾಗಿರೋವೇನಿಷ್ಟ ಮಕ್ಳಿಗೂ ಎಲ್ಲೋ ಒಂದು ಕಡೆ ಸಹಾಯ ಅವಶ್ಯಕತೆ ಇರುವಂಥವ್ರಿಗೆ ನಾವು ಸಹಾಯವನ್ನು ಮಾಡ್ತೀವಿ. ಅದು ನಮ್ಮನ್ನೆಲ್ಲರನ್ನು ಕಾಪಾಡುತ್ತೆ ಅಂತ ಸಂದರ್ಭದಲ್ಲಿ ಹೇಳ್ತಾ ಇನ್ನೊಂದು ಶಾಲೆಗೆ ಹೋಗೋಣ, ಅಲ್ಲಿ ಹೆಚ್ಚು ಸಮಯನ ಕಳೆಯೋಣ. ಮಕ್ಕಳ ನಿಮಗೆ ನಾನು ಒಂದು ಅಂತ ಹೇಳೋದು ಏನಂತಂದರೆ ಅದೇನು ಹಾಕಿದ್ದೀವಿ ಹಾಳು ಮಾಡ್ಕೊಬಾರ್ದು. ನಾನು ಎಷ್ಟೋ ಶಾಲೆಗಳಲ್ಲಿ ಎಷ್ಟೋ ಪ್ರಾಜೆಕ್ಟ್ಗಳನ್ನು ಮಾಡ್ತೀವಿ, ಆದರೆ ಅದು ಸಕ್ಸಸ್ಸಿವ್ ಆಗಿರ್ತಕ್ಕಂಥದ್ದು ಒಂದು 10% 20% ಹಾಳು ಮಾಡ್ಬಿಡ್ತಾರೆ. ನೀವು ನಿಮ್ಮದು ಇವತ್ತು ಏನು ಕೊಟ್ಟಿದ್ದೀರಿ ಅದು ನಿಮ್ಮದೇ. 50-55 ಸಾವಿರ ರೂಪಾಯಿ ನಾವು ಇನ್ವೆಸ್ಟ್ ಮಾಡಿರ್ತೀವಿ, ಸಂಪೂರ್ಣ ಅದು ನಿಮ್ಮ ದುಡ್ಡು, ಅದು ನಿಮ್ಮದೇ. ಓಕೆನಾ? ನೀವು ಯಾರಿಗೂ ಕೊಡೋಂಗೇನಿರಲ್ಲ, ನೀವು ಇಟ್ಕೊಬೇಕು. ಮುಂದೆ ಬರ್ತಕ್ಕಂಥ ಮಕ್ಳುಗೂ ಯೂಸ್ ಆಗಿ. ಓಕೆನಾ? ಅದನ್ನು ಹಾಳು ಮಾಡಬಾರ್ದು. ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟನ್ನು ಯೂಸ್ ಮಾಡ್ಕೋಬೇಕು. ಉಳಿದಿದ್ದು ವೇಸ್ಟ್ ನೀರನ್ನು ಈ ಪ್ಲಾಂಟ್ಗಳಿಗೆ ಅದಕ್ಕೆ ಬೇಸಿಗೆಲ್ಲ ಅವಶ್ಯಕತೆ ಇರುತ್ತೆ, ಗಿಡಗಳಿಗೆ ಹಾಕಬೇಕು. ವೇಸ್ಟ್ ನೀರನ್ನು ಸಹ ಹಾಳು ಮಾಡಬೇಕು. ಇನ್ನು ವೆಂಡರ್ ಏನು ನಾಕ್ಷಿ ಅವರು ಇದ್ದಾರೆ, ಅವರು ನಿಮ್ಮ ಜೊತೆಯಲ್ಲೇ 3 ವರ್ಷ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ಕೊಂಡು ಅದರ ಏನೇ ರಿಪೇರಿಗಳಾದರೆ, ಅದು ಮೆಮ್ಬ್ರೇನ್ ಹೋದರೆ ಮತ್ತು ಅದು ಫಿಲ್ಟರ್ಗಳು ಹೋದರೆ ಅದರ ಸರ್ವಿಸ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್ 100% ಫ್ರೀಯಾಗಿ 3 ವರ್ಷ ಮಾಡ್ತಾರೆ. ಅದು ನಾವೇನಾದ್ರು
3 ವರ್ಷಕ್ಕೆ ದುಡ್ಡು ಕೊಟ್ಟಿಲ್ಲ, ನಮ್ಗೊಂದು ರಿಕ್ವೆಸ್ಟ್ ಮಾಡಿದ್ದೀವಿ, ಅವ್ರು ಅದಕ್ಕೆ ಮಾಡಿಕೊಡ್ತಾರೆ. 3 ವರ್ಷ ಉಚಿತವಾಗಿ ನಿಮಗೆ ಸರ್ವಿಸನ್ನು ಕೊಡ್ತಾರೆ. ನಿಮ್ಗೆ ಏನೇ ಆದರೂ ಮೇಡಮ್ ಅದನ್ನು ಅವ್ರ ಕಾಂಟ್ಯಾಕ್ಟ್ ನಂಬರು ಅದರ ಮೇಲೆ ಇದೆ, ಅವ್ರದ್ದು ಒಂದು ಸೇವೆ ಅದು. ಸೊ ಹಾಗಾಗಿ ಅವರನ್ನ ನಂಬರ್ಗೆ ಫೋನ್ ಮಾಡಿ, ನೀವು ಬೇರೆ ಬೇರೆಯವ್ರನ್ನ ಕನೆಕ್ಟ್ ಮಾಡಿ ಏನೇನೋ ಹಾಳು ಮಾಡಬೇಡಿ. ಇದನ್ನು ನಮ್ದು ಏನಾದರೂ ಪ್ರಾಬ್ಲಮ್ ಆದಾಗ ಕರೆಕ್ಟಾಗಿ ಅವ್ರಿಗೆ ಫೋನ್ ಮಾಡಿ. ಅದು ಸಣ್ಣ ಸಣ್ಣ ಇಶ್ಯೂ ಬರ್ತವೆ ಅಷ್ಟೇ, ಬೇರೆ ಏನು ದೊಡ್ಡ ಮೇಜರ್ ಇಶ್ಯೂಸ್ ಅಂತ ಬರಲ್ಲ. ತೊಂದರೆಗಳಿರ್ಬೋದು, ಒಂದು ಮಂತ್ರಿ ಹೋದರೆ ಒಂದು ಸ್ವಲ್ಪ ಒಂದು 2,000 ರೂಪಾಯಿ 2,500 ರೂಪಾಯಿ ಇರುತ್ತೆ. ಸೊ ಇಶ್ಯೂ ಮಾಡಿಕೊಡ್ತಾರೆ. ಅವರು ನಮ್ಮೂರವರೇ, ಕನಕಪುರದ ಏರಂ ದರ್ಶನಹಳ್ಳಿಯಿಂದ ಹೊರಟು ಸುಮಾರು ಚಿಕ್ಕ ವಯಸ್ಸಲ್ಲಿ ಬೆಂಗಳೂರು ಸೇರಿಕೊಂಡು ಜೀವನ ಕಟ್ಕೊಂಡಂಥ ವ್ಯಕ್ತಿ ಇವತ್ತು ನಮ್ಗಳ ಜೊತೆಲೇ ಇದ್ದಾರೆ. ನನ್ನ ಆತ್ಮೀಯವಾದ ಸ್ನೇಹಿತರು. ಸೊ ಮಾಡಿಕೊಡ್ತೀವಿ. ಸುಮಾರು 30 ಕಡೆ ನಾವು ಅವ್ರ ಕೈಲಿ ಸ್ಥಳನ ಮಾಡಿಕೊಡ್ತೀವಿ. ಕನಕಪುರ ತಾಲೂಕಲ್ಲಿ ಸರ್ವಿಸನ್ನು 3 ವರ್ಷ ಮಾಡಿಕೊಡ್ತಾರೆ. ಅದರ ಜವಾಬ್ದಾರಿ 3 ವರ್ಷ ಏನು ಆಗಬಾರ್ದು ಅನ್ನೋದಕ್ಕೇನೆ ಅವ್ರ ಕಂಡೀಷನ್ಸ್ ಹಾಕಿ ಅವ್ರಿಗೆ ಆರ್ಡರ್ ಕೊಡ್ತಾರೆ. ಸೊ ಹಾಗಾಗಿ ಅವ್ರು ಫ್ರೀಯಾಗಿ ಅದನ್ನು ಮಾಡಿಕೊಡ್ತಾ ಇದ್ದಾರೆ. ಅವ್ರಿಗೊಂದು ಜೋರಾದ ಚಪ್ಪಾಳೆ. ಎಲ್ಲ ರೋಟರಾಕ್ಟರ್ಸ್ಗೂ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಕೊನೆಯದಾಗಿ ಇನ್ನಷ್ಟು ನಾನು ಮಾತಾಡ್ತೀನಿ ಲಾಸ್ಟ್ ಕಾರ್ಯಕ್ರಮದಲ್ಲಿ ಅಂತಂತ ಹೇಳ್ತಾ, ಇಷ್ಟೆಲ್ಲ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ, ಊರಿನವ್ರಿಗೆ, ನನ್ನೆಲ್ಲ ಮಿತ್ರರು, ವಿಶೇಷವಾಗಿ ಪುಟಾಣಿ ಮಕ್ಕಳ ಮಾಧ್ಯಮ ಮಕ್ಕಳು ಎಲ್ರಿಗೂ ಅನಿಸಿ ಮಾತನ್ನು ಮಾಡ್ತೇನೆ. ಜೈ ಕರ್ನಾಟಕ. ರೋಟರಿ ಸಂಸ್ಥೆಯ ಒಂದು ಕಾರ್ಯವೈಖರಿಯನ್ನು ಎಲ್ಲ ವಿವರವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನೀವು ಹೇಗೆ ನೋಡ್ಕೋಬೇಕು ಅವ್ರು ಕೊಟ್ಟಿರೋದನ್ನು ಅಂತಾನು ಹೇಳಿದ್ದಾರೆ. ಶ್ರೀಯುತ ಭಾನುಪ್ರಕಾಶ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಈಗ ನಮ್ಮೂರಿನವರೇ ಆದಂತಹ ಜೈಶಂಕರ್, ಅಧ್ಯಕ್ಷರಾದ ಜೈಶಂಕರ್ ಅವರು ಈ ಕಾರ್ಯಕ್ರಮವನ್ನು ಕುರಿತು ಅಧ್ಯಕ್ಷೀಯ ಭಾಷಣ ಮಾಡಿದ್ದಾರೆ. ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ರೋಟರಾಕ್ಟ್ನ ಸಂಸ್ಥೆಯ ಉಮಾ ಮೇಡಮ್ ಅವರೇ, ಹಾಗೂ ಜಮಾದಾರ್ ಸರ್ ಅವರೇ, ಹಾಗೆ ನಮ್ಮ ರೋಟರಿಯ ಮಾಜಿ ಅಧ್ಯಕ್ಷರಾದಂಥ ಭಾನುಪ್ರಕಾಶ್ ಸರ್ ಅವರೇ, ಹಾಗೂ ನಮ್ಮ ಮಾಜಿ ಅಧ್ಯಕ್ಷರಾದಂಥ ನಟೇಶ್ ಅವರು, ಹಾಗೂ ರೋಟರಿಯಲ್ಲೂ ಕೂಡ ಮಾಜಿ ಅಧ್ಯಕ್ಷರು, ಹಾಗೂ ಕಳಳಿ ಪಂಚಾಯತಿಗೂ ಕೂಡ ಮಾಜಿ ಅಧ್ಯಕ್ಷರು, ಹಾಗೆ ಕಾಂತರಾಜು, ತಮ್ಮಣ್ಣಗೌಡರು, ಹಲವಾರು ಜನ ಈ ವೇದಿಕೆ ಮೇಲೆ ಹಿರಿಯರು ಹಾಗೂ ಮಕ್ಕಳು ಎಲ್ಲ ಇದ್ದೀರಿ. ರೋಟರಿ ಉದ್ದೇಶ ಇಷ್ಟೇ, ಏನಾದರೂ ಸಮಾಜದಲ್ಲಿ ಏನಾದರೂ ಒಂದು ಸೇವೆ ಮಾಡಬೇಕು, ಸಮಾಜಮುಖಿ ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಧ್ಯೇಯದಿಂದ ನಾವು ಮೂವರು ಕೂಡ ರೋಟರಿ ಸಂಸ್ಥೆ ಸೇರ್ಕೊಂಡಾಗ ಪ್ರತಿ ವರ್ಷ ನಮ್ಮ ಶಾಲೆಗೆ ಏನಾದರೂ ಒಂದು ಕೊಡಬೇಕು, ಒಂದು ತರಬೇಕು ಅನ್ನೋ ಉದ್ದೇಶದಿಂದ ನಾವು ಇರ್ತೇವೆ. ಹೊರತು ನಮ್ಮ ಶಾಲೆ ಅಲ್ಲ, ಯಾವ ಶಾಲೆ, ಬಡ ಶಾಲೆ ಯಾವ್ದಾರ ಇರಲಿ ಅಂಥ ಶಾಲೆಗೆ ನಮ್ಮ ರೋಟರಿಯಿಂದ ಇಂಥ ಸಮಾಜಮುಖಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಕಳಳಿ ಶಾಲೆಗೆ ಈಗ ಆಲ್ರೆಡಿ ಹೊಸ ಒಂದು ಬಿಲ್ಡಿಂಗ್ ಮಾಡಿಸಿದ್ದೀವಿ ಜಿಲ್ಲಾ ಪಂಚಾಯತಿ ಫಂಡಿಂದ. ಆ ಶಾಲೆಗೆ ಮೂಲಭೂತ ಸೌಕರ್ಯ ಕೊಡ್ತಾ ಇತ್ತು. ನಾನು ಕೂಡ ಮೊನ್ನೆ ನಮ್ಮ ಗ್ರಾಮ ಪಂಚಾಯತಿ PDO ಅವ್ರಿಗೆ ಮಾತಾಡಿ ಅಲ್ಲಿಂದ ಏನೇನು ಸೌಲಭ್ಯ ಬೇಕೋ ಒದಗಿಸ್ಬೇಕೋ ಅದನ್ನು ಕೂಡ ನಾನೀಗ ಆಲ್ರೆಡಿ ಮಾಡಿ 2 ದಿವಸದಲ್ಲಿ ಅದನ್ನು ಕೂಡ ಪ್ರಾಜೆಕ್ಟ್ನ ಪೂರ್ತಿ ಮಾಡ್ತೀವಿ. ಏನು ಟೌನಲ್ಲಿ ಒಂದು ಶಾಲೆಯ ಮಕ್ಕಳಿಗೆ ತಟ್ಟೆ ಮತ್ತು ಲೋಟ ಕೊಡಬೇಕು. ಅದಕ್ಕೆ ಮೊದಲು ಒಂದು ಸ್ಕೂಲಲ್ಲೇ ಕಳವಾಗಿತ್ತು, ಪಾತ್ರೆ ಅದೆಲ್ಲ ಏನೂ ಇಲ್ಲ. ಆ ಥರ ಇರ್ತಕ್ಕಂಥ ಸನ್ನಿವೇಶದಲ್ಲಿ ನಮ್ಮ ರೋಟ್ರಿಗೆ ಬಂದು ಕೇಳ್ಕೊಂಡಾಗ ಆ ಶಾಲೆಗೆ ಏನೇನು ಬೇಕು, ತಟ್ಟೆ ಇಂದ ಹಿಡಿದು ಬಕೆಟಿಂದ ಹಿಡಿದು ಏನೇನು ಬೇಕು ಅದನ್ನೆಲ್ಲ ಕೊಟ್ಟು ಈಗ ಅದನ್ನೂ ಕೂಡ ಈಗ ಲಾಸ್ಟ್ ಎಂಡಿಂಗ್ ಒಂದು ತಟ್ಟೆ ಲೋಟ ಕೊಡೋಕ್ಕೊಂದು ಕಾರ್ಯಕ್ರಮ ಇದೆ. ಅದನ್ನೂ ಕೂಡ ಕೊಟ್ಟು ಕಳ್ಳಳ್ಳಿ ಶಾಲೆಯಲ್ಲಿ ಲಾಸ್ಟಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಮುಗಿಸಿ ಅಲ್ಲೇ ಸ್ಕೂಲ್ ಮಕ್ಕಳ ಜೊತೆ ನಮ್ಮ ರೋಟ್ರಾಕ್ ಮಕ್ಕಳು ಏನಿದ್ದಾರೆ ಅವ್ರನ್ನೆಲ್ಲ ಎಂಜಾಯ್ ಮಾಡಿಸಿ ಅಲ್ಲೇ ಕಳ್ಳಳ್ಳಿ ದೇವಸ್ಥಾನ ಕೂಡ ಇದೆ, ಆ ದೇವಸ್ಥಾನಕ್ಕೆ ಕೂಡ ಕರ್ಕೋಗಿ ಆ ದೇವರ ದರ್ಶನವನ್ನು ಮಾಡಿ ಇದೇ ರೀತಿ ನಿಮ್ಮ ಸೇವೆ ಈ ತಾಲೂಕಿಗೆ ಮುಂದುವರಿಯಲಿ ಅಂತೇಳಿ ನಾನು 2 ಮಾತನಾಡೋ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಧನ್ಯವಾದ. ಇಷ್ಟೊತ್ತು ನಡೆದಿರುವಂತಹ ಈ ಕಾರ್ಯಕ್ರಮದಲ್ಲಿ ಲಾಸ್ಟ್ ಸ್ಕೂಲಲ್ಲಿ ಮಾಡೋಣ. ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ರೋಟರಿ ಸಂಸ್ಥೆಯ ಎಲ್ಲ ಸದಸ್ಯರಿಗೂ ಹಾಗೂ ನನ್ನ ಪುಟಾಣಿ ಮಕ್ಕಳಿಗೂ ಹಾಗೂ ಪತ್ರಿಕಾ ಪ್ರತಿನಿಧಿಗಳಿಗೂ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ನನ್ಕಾರ ಓಕೆನಾ ಸರ್? ಥ್ಯಾಂಕ್ ಯು.
ಸ್ಥಾನಮಾನ ಶಾಲೆಯಲ್ಲಿ ಓದುತ್ತಿದ್ದೇನೆ. ಈ ದಿನ ನಮ್ಮ ಶಾಲೆಗೆ ರೋಟರಿ ಸಂಸ್ಥೆಯವರು ವಾಟರ್ ಫಿಲ್ಟರ್ ಅನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಅವರಿಗೆ ಧನ್ಯವಾದಗಳು. ನನ್ನ ಹೆಸರು ದೀಕ್ಷಾ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ರೋಟರಿ ಕಂಪನಿಯವರು. ನನ್ನ ಹೆಸರು ದೀಕ್ಷಾ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು GHPS ಹನಮಾನಹಳ್ಳಿ. ರೋಟರಿ ಸಂಸ್ಥೆಯವರು ನಮ್ಮ ಶಾಲೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವುದಕ್ಕೆ ಧನ್ಯವಾದಗಳು. ಈ ದಿನ ಕನಕಪುರ ರೋಟರಿ ಸಂಸ್ಥೆಯವರು GHPS ಹನುಮಾನಹಳ್ಳಿ ಶಾಲೆಗೆ ವಾಟರ್ ಫಿಲ್ಟರ್ ಯಂತ್ರವನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಮೊದಲಿಗೆ ಅವರಿಗೆ ಧನ್ಯವಾದಗಳು. ಈ ಒಂದು ಯಂತ್ರದ ಸಹಾಯದಿಂದ ನಮ್ಮ ಮಕ್ಕಳು ಉತ್ತಮ ಶುದ್ಧ ಕುಡಿಯುವ ನೀರನ್ನು ಪಡೆಯಲಿದ್ದಾರೆ. ಇದರಿಂದ ಉತ್ತಮ ಆರೋಗ್ಯವನ್ನು ಹೊಂದಿ ಅವರ ಭವಿಷ್ಯ ಉತ್ತಮವಾಗಿರಲೆಂದು ಎಲ್ಲರಿಗೂ ಹಾರೈಸುತ್ತೇವೆ. ವಂದನೆಗಳು. ನನ್ನ ಹೆಸರು ಮಹಾಬಲೇಶ್ವರ ಭಾಗವತ್ ಅಂತೇಳಿ GHPS ಹನುಮಾನಹಳ್ಳಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಶಾಲೆಗೆ ಇವತ್ತು ರೋಟರಿ ಸಂಸ್ಥೆ ಕನಕಪುರ ಇವರುಗಳು ಸ್ವಇಚ್ಛೆಯಿಂದ ನಮ್ಮ ಶಾಲೆಗೆ ವಾಟರ್ ಫಿಲ್ಟ್ರನ್ನು ಕೊಡುಗೆಯಾಗಿ ಕೊಟ್ಟಿರ್ತಾರೆ. ಇದು ಅತಿ ಅವಶ್ಯಕವಾಗಿ ಬೇಕಾಗಿತ್ತು ನಮಗೆ. ಕಾರಣ ಅಂತ ಕೇಳಿದ್ರೆ ನಮ್ಮ ಪಕ್ಕದಲ್ಲಿ ಒಂದು 100 ಮೀಟ್ರ್ ಅಂತರದಲ್ಲಿ ಲೀಕೇಜ್ ವಾಟರ್ ಇದೆ. ಅಲ್ಲಿಂದ ಕೊಯ್ನ ಹಾಕಿ ತಂದು ಕೊಡ್ತಾ ಇದ್ವಿ. ಬಟ್ ಈಗ ಇಲ್ಲೇ ಇರೋದ್ರಿಂದ ಮಕ್ಕಳಿಗೆ ಅದರ ಸೌಲಭ್ಯ ಉತ್ತಮವಾಗಿ ಸಿಕ್ಕದಂಗಾಗಿದೆ. ಮಧ್ಯಾಹ್ನ ಊಟಕ್ಕೆ ಅದೇ ನೀರನ್ನು ಬಳಸ್ತೇವೆ. ಮತ್ತು ಮಕ್ಕಳಿಗೆ ಕುಡಿಯ ನೀರಲಿಕ್ಕೆ ಸ್ಕೂಲ್ನಲ್ಲೇ ಇರೋದ್ರಿಂದ ಅವುಗಳಿಗೆ ಆರೋಗ್ಯಕ್ಕೆ ಮತ್ತು ತುಂಬ ಅನುಕೂಲ ಆಗಿರುತ್ತೆ. ಇದರಿಂದ ಆ ಸಂಸ್ಥೆಯವರಿಗೆ ತುಂಬ ಧನ್ಯವಾದಗಳನ್ನು ಶಾಲೆಯ ಶಿಕ್ಷಕರ ಪರವಾಗಿ ಮತ್ತು SDMC ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ.